ನೈಸ್ ಯೋಜನೆ ಹಾಗೂ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಬಿಎಂಐಸಿ ಯೋಜನೆ ವಿಚಾರವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ತೀವ್ರ ವಾಗ್ದಾಳಿ ನಡೆಸಿದರು. ಹಾಸನ ಜಿಲ್ಲೆಯ ಹೊಳೆನಸೀಪುರದಲ್ಲಿ ಸೋಮವಾರ ಮಾತನಾಡಿದ ಅವರು, ನೈಸ್ ಯೋಜನೆಗೆ ಸಂಬಂಧಿಸಿದಂತೆ ತಾವು ಮುಖ್ಯಮಂತ್ರಿಗಳಿಗೆ ಬರೆದಿರುವ ಪತ್ರದಲ್ಲಿ ನ್ಯಾಯಾಲಯದ ತೀರ್ಪುಗಳಲ್ಲಿ ಉಲ್ಲೇಖವಾಗಿರುವ ಅಂಶಗಳನ್ನೇ ಪ್ರಸ್ತಾಪಿಸಿರುವುದಾಗಿ ಸ್ಪಷ್ಟಪಡಿಸಿದರು. 1995ರಲ್ಲಿ ನೈಸ್ ಯೋಜನೆಗೆ ಸಂಬಂಧಿಸಿದಂತೆ ಎಂಒಯು ಮಾಡಿಕೊಳ್ಳುವ ಸಂದರ್ಭದಲ್ಲಿ ಅಮೆರಿಕದ ಪ್ರಾಂತ್ಯದ ಗವರ್ನರ್ ಭಾಗವಹಿಸಿದ್ದರು. ಆ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿ ಎಚ್.ಡಿ. ದೇವೇಗೌಡರು ಎಂಒಯು ಮಾಡಿಕೊಂಡು ದೆಹಲಿಗೆ ತೆರಳಿದ್ದರು. ಬಳಿಕ ಯೋಜನೆಯಲ್ಲಿ ಹಲವು ಮಾರ್ಪಾಡುಗಳನ್ನು ಮಾಡಲಾಗಿದೆ. ನಂತರದ ದಿನಗಳಲ್ಲಿ ಸರ್ಕಾರವೇ ಆ ಕಂಪನಿಯ ಮುಂದೆ ಶರಣಾದಂತಾಗಿದೆ ಎಂದು ಆರೋಪಿಸಿದರು. ಬಿಎಂಐಸಿ ಯೋಜನೆಗೆ ಸಂಬಂಧಿಸಿದಂತೆ ಸರ್ಕಾರವನ್ನು ದಾರಿ ತಪ್ಪಿಸಿ ಅಧಿಕಾರಿಗಳು ಹಾಗೂ ಪ್ರಮುಖ ವ್ಯಕ್ತಿಗಳನ್ನು ದುರ್ಬಳಕೆ ಮಾಡಿಕೊಂಡು ನ್ಯಾಯಾಲಯಗಳಿಗೆ ತಪ್ಪು ದಾಖಲೆಗಳನ್ನು ಸಲ್ಲಿಸಿ ಕಂಪನಿಯ ಪರವಾಗಿ ತೀರ್ಪುಗಳನ್ನು ಪಡೆಯಲಾಗಿದೆ ಎಂಬ ಗಂಭೀರ ಆರೋಪವನ್ನು ಅವರು ಮಾಡಿದರು. ದೇಶದ ಇತಿಹಾಸದಲ್ಲೇ ಈ ಯೋಜನೆಗೆ ಸಂಬಂಧಿಸಿದಂತೆ ಇಷ್ಟೊಂದು ಬಾರಿ ನ್ಯಾಯಾಲಯದ ಮೆಟ್ಟಿಲೇರಿರುವ ಉದಾಹರಣೆ ವಿರಳ ಎಂದರು. ಯೋಜನೆ ಆರಂಭವಾಗಿ ಸುಮಾರು 30 ವರ್ಷಗಳಾಗಿದ್ದರೂ ನಿಗದಿಯಾಗಿದ್ದ 111 ಕಿಲೋಮೀಟರ್ ರಸ್ತೆ ಕಾಮಗಾರಿ ಪೂರ್ಣಗೊಂಡಿಲ್ಲ. ಬೆಂಗಳೂರಿನ ಸುತ್ತಮುತ್ತ ಯೋಜನೆ ರೂಪಿಸುವ ಆಸಕ್ತಿ ರಸ್ತೆ ನಿರ್ಮಾಣಕ್ಕಿಂತಲೂ ಅಲ್ಲಿನ ಬೆಲೆಬಾಳುವ ಭೂಮಿಯ ಮೇಲೆ ಕಣ್ಣಿಟ್ಟಿರುವ ಕಾರಣವೇ ಎಂಬ ಅನುಮಾನ ಮೂಡುತ್ತಿದೆ ಎಂದು ಕುಮಾರಸ್ವಾಮಿ ಹೇಳಿದರು. ಬಿಡದಿ ರೈತರನ್ನು ಒತ್ತಾಯಿಸಬೇಡಿ. ಬಿಡದಿ ಭೂಸ್ವಾಧೀನಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ನೀಡುತ್ತಿರುವ ಜಾಹೀರಾತುಗಳ ಕುರಿತು ಪ್ರತಿಕ್ರಿಯಿಸಿದ ಅವರು, ಸರ್ಕಾರ ಇನ್ನೂ 10 ಪುಟಗಳ ಜಾಹೀರಾತು ನೀಡಲಿ, ಆದರೆ ರೈತರು ಮತ್ತು ರೈತ ಮಹಿಳೆಯರು ಏನು ಹೇಳುತ್ತಿದ್ದಾರೆ ಎಂಬುದನ್ನು ಮೊದಲು ಆಲಿಸಲಿ ಎಂದು ಹೇಳಿದರು. ಬಿಡದಿಯಲ್ಲಿ ರೈತರು ಹಾಗೂ ರೈತ ಕುಟುಂಬಗಳ ಮಹಿಳೆಯರು ಸುಮಾರು 500 ದಿನಗಳಿಂದ ಭೂಮಿ ನೀಡುವುದಿಲ್ಲ ಎಂದು ನಿರಂತರ ಹೋರಾಟ ನಡೆಸುತ್ತಿದ್ದಾರೆ. ತಮ್ಮ ಪರವಾಗಿ ಧ್ವನಿ ಎತ್ತುವಂತೆ ಅವರು ಮನವಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ತಾವು ಅವರ ಪರವಾಗಿ ಮಾತನಾಡುತ್ತಿದ್ದೇನೆ. ಇದರಲ್ಲಿ ಯಾವುದೇ ರಾಜಕೀಯ ಹಿನ್ನೆಲೆ ಅಥವಾ ರಾಜಕೀಯ ಅಸೂಯೆ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಒಂದು ಕಾರ್ಯಕ್ರಮ ಏನಿತ್ತು, ಆ ಹಿನ್ನೆಲೆಯಲ್ಲಿ ಕುಟುಂಬದ ಎಲ್ಲ ಸದಸ್ಯರು ಬಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಶ್ರಾವಣ ಸೋಮವಾರ ಏನಿದೆ, ಹರದನಹಳ್ಳಿನಲ್ಲಿ ಶಿವನಿಗೆ ಅಭಿಷೇಕದ ಕಾರ್ಯಕ್ರಮ ಇತ್ತು. ಅಲ್ಲಿ ಏನೊಂದು ನಮ್ಮ ಹುಟ್ಟೂರಿನ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಏನಿತ್ತು, ದೇವರಿಗೆ ಪ್ರಾರ್ಥನೆ ಸಲ್ಲಿಸ್ತಕ್ಕಂಥದ್ದು. ಅಲ್ಲಿ ಒಂದು ಬೆಳಗ್ಗೆ ಆ ಊರಿನಲ್ಲಿ ಒಬ್ಬರ ಒಂದು ಮರಣ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಊರಿಗೆ ಒಂದು ರೀತಿಯ ಸೂತಕ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ನೀಲಕಂಠೇಶ್ವರ ದೇವಸ್ಥಾನ ಏನಿದೆ, ನಾವು ಚಿಕ್ಕ ಮಕ್ಕಳಿನಲ್ಲಿ ಹಳೆ ದೇವಸ್ಥಾನ ಇದೆ, ಇಲ್ಲೆಲ್ಲ ಆಟ ಆಡ್ತಾ ಇದ್ದಂಥ ಜಾಗ ಇದು. ಈಗೆಲ್ಲ ಹೊಸದಾಗಿ ರೇವಣ್ಣವರ ಒಂದು ನೇತೃತ್ವದಲ್ಲಿ ಪರಮಪೂಜ್ಯ ಶೃಂಗೇರಿ ಗುರುಗಳ ಆಶೀರ್ವಾದದೊಂದಿಗೆ ಈ ಒಂದು ನವೀಕರಣ ಆಗಿರ್ತದೆ, ಪುನಶ್ಚೇತನ ಈ ದೇವಸ್ಥಾನಕ್ಕೆ ಮಾಡಿದ್ದಾರೆ. ಆಗ ಇದ್ದಂಥ ಒಂದು ಹಳೆಯ ಕಾಲದ ದೇವಸ್ಥಾನ ಆದರೂ ಒಂದು ರೀತಿ ನಮಗೆ ಅವತ್ತಿನ ದಿನ ಈಗಲೂ ಜ್ಞಾಪಕ ಇದೆ. ಆ ಒಂದು ದೇವಸ್ಥಾನದ ನಮ್ಮ ಚಿಕ್ಕನ ಓಡಾಟಗಳೇನಿದೆ, ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅದೆಲ್ಲ ನೆನಪಿಗೆ ಬರ್ತಿರ್ತಕ್ಕಂಥ ಒಂದು ಸ್ಥಳ ಇದೆ. ಇಲ್ಲಿ ನೀಲಕಂಠೇಶ್ವರನಿಗೆ ಇವತ್ತು ಅಭಿಷೇಕ ಮಾಡಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ನಂತರ ಮನೆಯಲ್ಲಿ ಈಗ ಏನು ನಮ್ಮ ತಾಯಿಯ ಮೊದಲನೇ ತಿಂಗಳ ಪುಣ್ಯತಿಥಿಯ ಕಾರ್ಯಕ್ರಮವನ್ನು ಇವತ್ತು ಅಲ್ಲಿ ಕುಟುಂಬದ ಸದಸ್ಯರೆಲ್ಲ ಸೇರಿ ಅವರ ನಮ್ಮ ಹಿತೈಷಿಗಳು ಸಹ ಸೇರಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಈ ಕಾರ್ಯಕ್ರಮಕ್ಕೆ ನಿನ್ನೆ ಸಾಯಂಕಾಲ ಬಾಗಲಕೋಟೆ, ನಿನ್ನೆ ಬೆಳಗ್ಗೆ ಕಾರ್ಯಕ್ರಮಗಳು ಮುಗಿಸಿ ಸಾಯಂಕಾಲ ಹಾಸನಕ್ಕೆ ಬಂದಿದ್ದೇನೆ. ಸರ್, ಈಗ ನೈಸ್ ವಿಚಾರದಲ್ಲಿ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಸರ್, ನಾನು ಇನ್ನೂ ಲೆಟ್ರ್ ಓದಿಲ್ಲ, ಕಾನೂನು ಪ್ರಕಾರ ಏನಿದೆ ಅಂತ ಹೇಳಿದೆ ಸರ್. ಮತ್ತೊಂದು ಕಡೆ ಟೋಲಲ್ಲೂ ಸಹ ನಾನು ಹೇಳಿರ್ತಕ್ಕಂಥದ್ದು ಪತ್ರದಲ್ಲಿ ಕಾನೂನಿನ ತೀರ್ಪುಗಳೇನಿದೆ, ನ್ಯಾಯಾಲಯದ ತೀರ್ಪುಗಳೀಗ ಅಂತಿಮವಾಗಿ ಅವರು ಬಹುಶಃ ಆ ಒಂದು ಯೋಜನೆಗೆ 95ರಲ್ಲಿ MOU ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವೊಂದು ಅಮೇರಿಕದ ಒಂದು ಪ್ರಾಂತ್ಯದ ಗವರ್ನರು ಅದರಲ್ಲಿ ಭಾಗವಹಿಸಿದಂಥದ್ದು, ಅವರ ನೇತೃತ್ವದಲ್ಲಿ ಆದಂಥ ಕಾರ್ಯಕ್ರಮ. ನಂತರ 97ರಲ್ಲಿ ಒಂದು ಆಗಿನ ಸರ್ಕಾರ ಜೊತೆ ದೇವೇಗೌಡರು ಡೆಲ್ಲಿ ಹೊರಟೋದ್ರು. 95ರಲ್ಲಿ ಒಂದು MOU ಮಾಡಿ ನಂತರ ಬಂದಂಥ ಸರ್ಕಾರದಲ್ಲಿ ಹಲವಾರು ರೀತಿಯ ಮಾರ್ಪಾಡುಗಳನ್ನು ಈ ಒಂದು ಕಂಪನಿ ಮಾಡ್ಕೊಂಬಂದಂಥದ್ದೇನಿದೆ, ಆ ಕಂಪನಿಗೆ ಶರಣಾಗಿದ್ದಾರೆ. ನಂತರದ ದಿನಗಳಲ್ಲಿ ಆ ಕಂಪನಿ ಏನೇನು ಬೇಕೋ ಎಲ್ಲ ರೀತಿ ದೋಚತಕ್ಕಂಥ ಕೆಲಸಕ್ಕೆ ಪ್ರಾರಂಭಿಕ ಹಂತದಲ್ಲೇ ಪ್ರಾರಂಭ ಏನಾಗಿದೆ. ನಂತರ ಬಹುಶಃ ಒಂದು
ಇತಿಹಾಸದಲ್ಲಿ, ದೇಶದ ಇತಿಹಾಸದಲ್ಲೇ ಈ ಒಂದು BMICಯ ರಸ್ತೆ ಏನಿದೆ, ಈ ರಸ್ತೆಗೆ ಸಂಬಂಧಪಟ್ಟಾಗೆ ಹಲವಾರು ಸಂದರ್ಭಗಳಲ್ಲಿ ಸರ್ಕಾರವನ್ನು ದಾರಿ ತಪ್ಪಿಸಿ, ಸರ್ಕಾರದಲ್ಲಿದ್ದಂಥ ಪ್ರಮುಖ ವ್ಯಕ್ತಿಗಳಿರ್ಬೋದು, ಅದರ ಜೊತೆಯಲ್ಲಿ ಅಧಿಕಾರಿಗಳನ್ನು ಸಹ ಏನು ಎಲ್ಲ ರೀತಿ ದಾರಿ ತಪ್ಪಿಸ್ತಕ್ಕಂಥದ್ದಕ್ಕೆ ದುರ್ಬಳಕೆ ಮಾಡ್ಕೊಂಡ್ರು. ಕೆಲವು ವ್ಯಕ್ತಿಗಳನ್ನು, ನಾನು ಎಲ್ಲರೂ ಅಂತ ಹೇಳೋದಿಲ್ಲ, ಕೆಲವು ವ್ಯಕ್ತಿಗಳನ್ನು ಆ ಸಂದರ್ಭದಲ್ಲಿ ದುರ್ಬಳಕೆ ಮಾಡ್ಕೊಂಡು ಕೋರ್ಟ್ಗಳಲ್ಲಿ ತಪ್ಪು ಮಾಹಿತಿಗಳನ್ನು, ದಾಖಲೆಗಳನ್ನು ಕೊಡ್ತಕ್ಕಂಥದ್ರ ಮುಖಾಂತರ ನೂರಾರು ಕೇಸ್ಗಳಲ್ಲಿ ಅವರು ಪರವಾದಂಥ ತೀರ್ಪುಗಳನ್ನು ಪಡ್ಕೊಂಡಿದ್ದಾರೆ. ಆದರೆ ಆ ವ್ಯಕ್ತಿ ನಡ್ಕೊಂಬಂದಿರತಕ್ಕಂಥದ್ದೇನೆ ಬಹುಶಃ ದೇಶದ ಇತಿಹಾಸದಲ್ಲಿ ಇಷ್ಟೊಂದು ಆ ಒಂದು ಪ್ರಾಜೆಕ್ಟ್ನ ವಿಷಯದಲ್ಲಿ ಕೋರ್ಟ್ ಕಚೇರಿಗಳು ಹತ್ತಿರತಕ್ಕಂಥದ್ದು ದೇಶದ ಇತಿಹಾಸದಲ್ಲೇ ಎಲ್ಲೂ ಆಗಿಲ್ಲ. ಅಂತಿಮವಾಗಿ ಆ ವ್ಯಕ್ತಿ 30 ವರ್ಷಗಳನ್ನು ಏನು ಸಂಪೂರ್ಣಗೊಳಿಸಿದ್ದಾರೆ ಕಂಪನಿ, ಆ ವ್ಯಕ್ತಿ ಯಾರಿದ್ದಾರೆ ಅದಿರಲಿ, ಆ ಕಂಪನಿ ಆ ಒಂದು ರಸ್ತೆಯ ಕೆಲಸವನ್ನು ಸಂಪೂರ್ಣಗೊಳಿಸಿದೆ. 111 ಕಿಲೋಮೀಟರ್ ರಸ್ತೆಗೆ ಒಂದು ಕಾಮಗಾರಿ ಏನಾಗಬೇಕಾಗಿತ್ತು, ಇವತ್ತಿನವರೆಗೂ ಬೆಂಗಳೂರು ಸುತ್ತಮುತ್ತ ಕಾರ್ಯಕ್ರಮವನ್ನು, ಯೋಜನೆಯನ್ನು ತರ್ತಕ್ಕಂಥದ್ದಕ್ಕೆ ಆಸಕ್ತಿ ಹೊಂದಿದ್ದು ಆ ರಸ್ತೆ ಕೆಲಸಕ್ಕಲ್ಲ.